ನೋಡಿ, ಈ ವಾರದಲ್ಲಿ 6 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರು. ನಾಮಿನೇಷನ್ನ ವೋಟಿಂಗ್ ಲೈನ್ ಏನಾದರೂ ಓಪನ್ ಆಗಿದ್ರೆ ಖಂಡಿತ ಅಶ್ವಿನಿ ಮೇಡಮ್ ಅವರು ಈ ಸಾರಿ ಮನೆಗೆ ಹೋಗಿಬಿಡ್ತಾ ಇದ್ರು. ಯಾಕಂದರೆ ಪ್ರತಿ ಸಾರಿ ಉಳಿಗಾಲ ಇರ್ತಿತ್ತು ಅವರಿಗೆ. ಆದರೆ ಈ ವಾರ ಉಳಿಗಾರ ಇರಲಿಲ್ಲ. ಹಾಗಾದರೆ ಯಾರು ಹೋಗ್ತಾರೆ ಈ ವಾರ ಅಂತ ಆಗಲೇ ಒಂದು ವಿಡಿಯೋವನ್ನು ಹಾಕಿದ್ದೀನಿ. ಅದರ ಪ್ರಕಾರ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಮನೆಗೆ ಹೋಗ್ತಾರೆ ಅಂತ ಆಲ್ರೆಡಿ ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೆ. ಅದನ್ನು ನೋಡಿಬೇಕಾದ್ರೆ ಅದನ್ನು ಬಿಟ್ಟು ಮತ್ತೊಂದು ವಿಡಿಯೋ ಏಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ವಾರದಲ್ಲಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಯಾಕಂದರೆ ಆ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಈ ವಾರದಲ್ಲಿ ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾರಂದರೆ ರಕ್ಷಿತಾ ಶೆಟ್ಟಿ. ಅದು ಹೇಗಂತೀರಾ, ಅವರನ್ನು ಸೀಕ್ರೆಟ್ ರೂಮ್ನಲ್ಲಿ ಹಾಕಿ ಒಂದು ವಾರ ಆಯಿತು. ಒಬ್ಬ ಗಂಡಸಿನ ಜೊತೆ, ಧ್ರುವಂತ ಜೊತೆ, ಒಬ್ಬ ಸೈಕೋ ಜೊತೆ ಧೈರ್ಯವಾಗಿ ಮನೆಯಲ್ಲಿ ವಾಸವಾಗಿರುವಂಥ ರಕ್ಷಿತಾ ಶೆಟ್ಟಿ ಅವರು ಕಳೆದ ಬಾರಿನೂ ಒಂದು ಸಾರಿ ಒಬ್ಬಳೇ ಒಂದು ವಾರ ಸೀಕ್ರೆಟ್ ರೂಮ್ನಲ್ಲಿದ್ದರು. ಈ ವಾರ ಕೂಡ ಒಬ್ಬ ಗಂಡಸಿನ ಜೊತೆ ಸೀಕ್ರೆಟ್ ರೂಮ್ನಲ್ಲಿದ್ದಾಳೆ. ಅಲ್ಲಿದ್ದುಕೊಂಡೇ ಈ ಬಿಗ್ ಬಾಸ್ನ ಆಟಗಾರರ ಸ್ಪರ್ಧಿಗಳ ಎಲ್ಲ ಹಣೆ ಬರಹವನ್ನು ಬರೆದಿದ್ದಾಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರನ್ನು ನಾಮಿನೇಟ್ ಅಂತ ಮಾಡಬೇಕಾದ್ರೆ, ಪ್ರತಿಯೊಬ್ಬರನ್ನು ಟಾಸ್ಕ್ಗಳಂತ ಕೊಡಬೇಕಾದ್ರೆ, ಟೀಮ್ ಮಾಡುವಾಗ ಈ ಎಲ್ಲ ರೀತಿಯಿಂದಲೂ ಈ ಬಿಗ್ ಬಾಸ್ನವರು ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವ್ರನ್ನ ಕೇಳ್ಕೊಂಡೇ ಮಾಡ್ತಾಯಿದ್ರು. ಯಾಕಂದರೆ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವರು ಬಿಗ್ ಬಾಸ್ ಆಗಿದ್ರು. ಬಿಟ್ಟರೆ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ಅವರು ಕೇವಲ ನೇಮಕಾವಸ್ಥೆ ಆಗಿದ್ರು ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ವಾರದಲ್ಲಿ ಬಿಗ್ ಬಾಸ್ ಮನೆ ಒಂದು ಟಿವಿ ರೂಮ್ ಆಗಿದ್ರೆ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವರು ರಿಮೋಟ್ ಆಗಿದ್ರು ಬಿಗ್ ಬಾಸ್ನವರಿಗೆ. ಆ ಮೂಲಕವಾಗಿ ಬಿಗ್ ಬಾಸ್ ಮನೆ ಎಲ್ಲ ಚಟುವಟಿಕೆಗಳನ್ನು ಇವರು ನಿಯಂತ್ರಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಆ ರೀತಿ ನೋಡ್ತಾ ಹೋದರೆ ಆ ವಿಚಾರಕ್ಕೆ ಇವತ್ತು ಕಿಚ್ಚನ ಚಪ್ಪಾಳೆ ರಕ್ಷಿತಾ ಶೆಟ್ಟಿಗೆ ಸಿಗುತ್ತೆ ಅನ್ನುವಂಥ ಮಾತಿದೆ. ಯಾಕಂದರೆ ಅಲ್ಲೂ ಕೂಡ ಧ್ರುವಂತ್ ಅವ್ರಿಗೆ ಬಗ್ಗದೆ ಜಗ್ಗದೆ ಆಯಮ್ಮ ಡೇರಿಂಗ್ ಡ್ಯಾಶಿಂಗ್ ಆಗಿ ನಿರ್ಣಯಗಳನ್ನು ತಗೊಳ್ತಾ ಇದ್ರು. ತನ್ನ ಹಠವನ್ನೇ ತಾನು ಸಾಧಿಸ್ತಾ ಇದ್ಲು. ಯಾವ ಹಂತದಲ್ಲೂ ಕೂಡ ಧ್ರುವಂತ್ಗೆ ಹೆದರಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಅದಲ್ಲದೆ ಈ ಇದೇನು ಲಕ್ಸುರಿ ಟಾಸ್ಕ್ ಅಂತ ಬಂದಾಗ ಅಲ್ಲೂ ಕೂಡ ಮನೆಯನ್ನು ಯಾವ ರೀತಿ ಗಲೀಜು ಮಾಡಬೇಕು, ಯಾರ್ಯಾರಿಗೆ ಯಾವ ರೀತಿ ಕೆಲಸ ಹಚ್ಚಬೇಕು, ಯಾರು ಯಾವ ಥರ ವೀಕ್ನೆಸ್ ಇದ್ದಾರೆ ಅನ್ನುವಂಥದ್ದನ್ನು ಬಿಗ್ ಬಾಸ್ನವರಿಗೆ ತೋರಿಸ್ಕೊಳ್ಳಿಕ್ಕೆ ತಾನೇ ಒಂದು ಗಲೀಜು ಮಾಡುವ ಚಟುವಟಿಕೆಯಲ್ಲಿ ನೈಪುಣ್ಯತೆಯನ್ನು ತೋರಿಸಿದಂಥ ಆ ವಿಷಯದಲ್ಲಿ ಧ್ರುವಂತ್ ಅವ್ರನ್ನು ಕೂಡ ತನ್ನ ಕೈಯಲ್ಲಿ ಇಟ್ಕೊಂಡು ಆ ಮನೆಯನ್ನು ಗಲೀಜು ಮಾಡಿದಂಥ ಒಂದು ಪ್ರಕರಣ ಕೂಡ ಇದೆ ವೀಕ್ಷಕರೇ. ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರ ಧೈರ್ಯಕ್ಕೆ, ಆ ಎಮ್ಮನ ವ್ಯಕ್ತಿತ್ವಕ್ಕೆ ಇವತ್ತು ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಕಿಚ್ಚನ ವಾರದ ಕಥೆಯಲ್ಲಿ ಅಂತಲೇ ಹೇಳ್ಬೋದು. 2ನೇ ಬಾರಿ ಕಿಚ್ಚನ ಚಪ್ಪಾಳೆಯನ್ನು ಪಡೆಯಲಿಕ್ಕೆ ರಕ್ಷಿತಾ ಶೆಟ್ಟಿ ಅರ್ಹರು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಅಶ್ವಿನಿ ಗೌಡ ಕಿಚ್ಚನ ಚಪ್ಪಾಳೆ ಪಡೆಯಲಿಕ್ಕೆ ಮೊದಲಿನಿಂದನೂ ಪ್ರಯತ್ನ ಮಾಡ್ತಾಯಿದ್ರು. ಅದು ಯಶಸ್ವಿ ಆಗಿರಲಿ. ಯಾರಿಗೂ ಕೂಡ ಇವತ್ತು ಸಿಗಲ್ಲ ರಕ್ಷಿತಾ ಶೆಟ್ಟಿನ ಬಿಟ್ಟು ಅಂತ ಹೇಳ್ತೀನಿ.